ನಾವು ನಮಗೆ ಗುರುಗಳೇ ಕಲ್ಸಿರ್ತಾರಪ್ಪ, ಹಂಗಂತ ಗುರುಗಳೇ ತಪ್ಪು ಮಾಡಿದ್ರೆ ನಾವು ಗುರುಗಳ ಬಗ್ಗೆ ಮಾತಾಡದೇ ಇರಕ್ಕಾಗತ್ತಾ? ನಮಗೆ ಕಲಿಸಿದಂತ ಗುರುಗಳು ತಪ್ಪು ಮಾಡಿದ್ರೆ ಗುರುಗಳನ್ನೂ ಬಿಡಲ್ಲ, ನಮ್ಮ ಅಪ್ಪನ್ನೂ ಬಿಡಲ್ಲ. ಹಂಗಿದ್ಮೇಲೆ ನೀವು ಕಲ್ತಂತದ್ದೇನು ಹಾಗಾದ್ರೆ? ನೀವು ಓದಿದ ಸಂಸ್ಥೆ ಅನ್ಬಿಟ್ಟು ನೀವು ಮಾಡೋದು ಏನ್ ಹೇಳ್ತೀರಾ ನಿಕೇಶ್? ಇದು ಅದೇ ಸೇಮ್ ಟು ಸೇಮ್ ಗುರುದಕ್ಷಿಣೆಯಾಗಿ ಕೊಡಬೇಕು. ನಾನೊಬ್ಬ ನಿಷ್ಪಕ್ಷಪಾತ ಅಧಿಕಾರಿ, ನಾನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ನಾನೊಬ್ಬ ಪೊಲೀಸ್ ಅಧಿಕಾರಿ ಅಂತ ಹೇಳೋಕೆ ಒಂದು ಒಳ್ಳೆ ಅವಕಾಶ ಇದು. ಆತ ಉಪಯೋಗಿಸ್ಕೊಂಡು ಅಂತ ಹೇಳಿದ್ರೆ ಆ ಶಾಲೆಗೂ ಕೂಡ ಒಂದು ಹೆಸರು ಬರುತ್ತೆ. ಯಾಕಂದ್ರೆ ತನಗೆ ಕಲಿಸಿರುವಂತ ಶಿಕ್ಷಕರು ಇಷ್ಟೊಂದು ನಿಷ್ಪಕ್ಷಪಾತಿಯಾಗಿ ಇದ್ದಾರೆ, ಒಂದು ಒಳ್ಳೆ ಶಿಕ್ಷಣವನ್ನ ಕೊಟ್ಟಿದ್ದಾರೆ ಅಂತ ಯಾಕೆ ಭಯ ಅಂತ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಕಲ್ತಿರುವಂತ ಹಳೆ ಶಿಕ್ಷಣ ಇದರಲ್ಲಿ ಕಲ್ತಿರುವಂತ ಶಾಲೆಯಲ್ಲಿ ಅಂತ ಹೇಳ್ಕೊಂಡು ಹಿಂದೇಟ್ ಹಾಕುವಂತವ್ರು, ಹಾಗಾದ್ರೆ ಏನ್ ಸಂವಿಧಾನಬದ್ಧವಂತ ಹಕ್ಕಲ್ಲಿ ಇರುವಂತ ಅವಕಾಶ ಇದೆ ಸಬ್ ಇನ್ಸ್ಪೆಕ್ಟರ್ಗೆ? ಸಂವಿಧಾನದಲ್ಲಿ ಬರ್ದಿದ್ಯಾ? ಆತ ಪ್ರಮಾಣ ವಚನ ಮಾಡಿದ್ನಲ್ಲ, ಹೋಗ್ಬಿಡ್ಲಿ ಆತ ಮತ್ತೇನಕ್ಕೆ? ಹಾಗಾದ್ರೆ ಬೇರೆ ಬೇರೆ ಪ್ರಕರಣದಲ್ಲೂ ಇದೇ ಮಾಡ್ತಾನಾ? ಈಗ ಶಾಲೆ ಓದಿಸೋಕೆ ಯಾರೋ MLA ದುಡ್ಡು ಕೊಟ್ಟ ಅಂತ ಹೇಳ್ಕೊಂಡು ಆತ ಭ್ರಷ್ಟಾಚಾರಿ ಆದ್ರೆ ಆತನ್ನು ಇದೇ ತರ ತನಿಖೆ ಮಾಡ್ತಾನೆ? ಹೌದು, ಆಗಲ್ಲ ಅಂತ ಹೇಳ್ಬಿಟ್ಟು. ಅಥವಾ ಅದೇ ಸ್ಟೇಷನ್ ವ್ಯಾಪ್ತಿ ಬರುವಂತ ಸಂದರ್ಭದಲ್ಲಿ ಈತ ಅದನ್ನೇ ಹೇಳ್ತಾನೆ. ಯಾರೋ ಓದ್ಬೇಕಾದ್ರೆ ಯಾರೋ ದುಡ್ಡು ಕೊಟ್ಟಿರ್ತಾರೆ MLA, ಈತ ಭ್ರಷ್ಟಾಚಾರಿ ಆಗಿರ್ತಾನೆ MLA, ಆತನು ಒಳಗಾಕೋಕೆ ಹಿಂದೇಡ್ತಾನೆ. ಇದು ಹಾಗಾದ್ರೆ ಸಂವಿಧಾನದ ಹುದ್ದೆಯಲ್ಲಿ ಏನು ಅವಕಾಶ ಇದೆ ನಿನಗೆ? ರಿಸೈನ್ ಕೊಟ್ಟು ಮನೆಗೆ ಹೋಗ್ಲಿ. ಅಂದ್ರೆ ನಿಮ್ಮ ಶಿಕ್ಷಣ, ನೀವು ಓದಿದ ಶಿಕ್ಷಣ ಸಂಸ್ಥೆಯಲ್ಲಿ ಇದನ್ನೇ ಹೇಳ್ಕೊಟ್ರ? ನೀವು ಓದಿದಂತ ಶಿಕ್ಷಣ ಸಂಸ್ಥೆಯಲ್ಲಿ, ನೀನು ಈ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ್ಯಾ, ಇಲ್ಲಿ ತಪ್ಪಾದ್ರೆ ಇದ್ರ ಬಗ್ಗೆ ತಪ್ಪಾದ್ರೆ ಇಲ್ಲಿ ಅಕ್ರಮ ನಡೆದ್ರೆ ನೀನೇನು ತೋರಿಸ್ಬೇಡ ಅಂತ ಅಂದ್ರೆ ನಿಮ್ಮಂತವ್ರನ್ನ ಹುಟ್ಟಾಕ್ತಾ ಇದೆಯಾ ಆ ಶಿಕ್ಷಣ ಸಂಸ್ಥೆ? ಇದೇ ತರ ಕಂಟಿನ್ಯೂ ಆಗ್ತಾ ಇದ್ರೆ ಪೊಲೀಸ್ ವ್ಯವಸ್ಥೆ ಹೇಗಾಗತ್ತೆ? ಎಲ್ಲರೂ ಅವ್ರವ್ರ ಶಾಲೆಯಲ್ಲಿ ಕಲ್ಸಿದ್ರು. ಈಗ ನನ್ನ ಶಾಲೆಗೆ ಏನ್ ಗುರುಗಳು ಕಲ್ಸಿದ್ರು, ನಾನು ಅಲ್ಲೇನೋ ಅಕ್ರಮ ಆಗಿದೆ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ನಾವು ತೋರಿಸ್ಬೇಕಾಗತ್ತೆ. ನಾನು ಅದೇ ಊರ್ನವ್ರು ಅಂತ ಹೇಳ್ಕೊಂಡು ಸುಮ್ನೆ ಇರೋಕ್ಕಾಗತ್ತಾ?